ನಿವೇಶನ ಸಮಸ್ಯೆ ಬಗೆಹರಿಸುವವರೆಗೂ ಫೆಬ್ರವರಿ 27ರಿಂದ ತಾಲೂಕಾ ಪಂಚಾಯಿತಿ ಎದುರು ಅನಿರ್ದಿಷ್ಟಾವಧಿ ಧರಣಿ. ಹಳೆ ಮೂಡಿಗೆರೆ ಹಾಗೂ ಗೋಣಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರಹಿತರು ಫೆಬ್ರವರಿ 27ರಿಂದ ತಾಲೂಕಾ ಪಂಚಾಯಿತಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ತೀರ್ಮಾನಿಸಿದ್ದಾರೆ ಎಂದು ವಸತಿಗಾಗಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಬಿ ರುದ್ರಯ್ಯ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2017ರಿಂದ ಸಮಿತಿಯ ಮೂಲಕ ನಿವೇಶನಕ್ಕಾಗಿ ಹೋರಾಟ ನಡೆಸಲಾಗುತ್ತಿದೆ. ಅದರ ಫಲವಾಗಿ ಹಳೆ ಮೂಡಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 7ರಲ್ಲಿ ಇರುವ 8 ಎಕರೆ ಸರ್ಕಾರಿ ಭೂಮಿಯಲ್ಲಿ 4 ಎಕರೆ ಭೂಮಿಯನ್ನು ನಿವೇಶನಕ್ಕಾಗಿ ಕಾಯ್ದಿರಿಸಲಾಗಿದೆ. ಈಗಾಗಲೇ 32 ಕುಟುಂಬಗಳು ಅಲ್ಲಿ ವಾಸವಿದ್ದು ಆ ಪ್ರದೇಶಕ್ಕೆ ಜೈ ಭೀಮಾ ಎಂದು ಹೆಸರು ನೀಡಲಾಗಿದೆ. ಕುಡಿಯುವ ನೀರಿನ ಸೌಲಭ್ಯವನ್ನು ಗ್ರಾಮ ಪಂಚಾಯಿತಿ ಒದಗಿಸಿದ್ದು ಬಿಟ್ಟರೆ ಇತರೆ ಮೂಲಭೂತ ಸೌಲಭ್ಯಗಳು ಲಭ್ಯವಾಗಿಲ್ಲ ಎಂದು ದೂರಿದ್ದಾರೆ. 6 ತಿಂಗಳ ಹಿಂದೆ ನಡೆದ ಗ್ರಾಮಸಭೆಯಲ್ಲಿ 70 ಮಂದಿ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಬಗ್ಗೆ ತೀರ್ಮಾನಿಸಲಾಗಿತ್ತು. ಅದರಲ್ಲಿ 48 ಮಂದಿಯ ದಾಖಲೆ ಪರಿಶೀಲನೆ ನಡೆದಿದ್ದರೂ ಉಳಿದವರ ದಾಖಲೆ ಪರಿಶೀಲನೆ ಮಾಡದೆ ವಿಳಂಬ ಮಾಡಲಾಗಿದೆ. ಜೊತೆಗೆ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ವಿಸರ್ಜನೆಗೊಂಡಿರುವುದರಿಂದ ಸಮಸ್ಯೆ ಇನ್ನಷ್ಟು ಗಂಭೀರವಾಗಿದೆ ಎಂದು ಅವರು ಹೇಳಿದ್ದಾರೆ. ಗೋಣಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಣ್ಣಿಕೆರೆ ಗ್ರಾಮದ ಸರ್ವೆ ನಂಬರ್ 127ರಲ್ಲಿ 3 ಎಕರೆ ಭೂಮಿಯನ್ನು ನಿವೇಶನಕ್ಕಾಗಿ ಕಾಯ್ದಿರಿಸಲಾಗಿತ್ತು. ಆದರೆ ಕೆಲವು ಪ್ರಭಾವಿ ವ್ಯಕ್ತಿಗಳು ಅಲ್ಲಿ ಮನೆ ನಿರ್ಮಿಸಿಕೊಂಡಿರುವುದನ್ನು ಪಂಚಾಯಿತಿ ತಡೆಯದೆ ನಿರ್ಲಕ್ಷ್ಯ ತೋರಿದೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಕ್ಷೇತ್ರದ ಶಾಸಕಿ ನೈನಾ ಮೋಟಮ್ಮ ಅವರು ಮಾತಿನಲ್ಲಿ ಮಾತ್ರ ಸಮಸ್ಯೆ ಪರಿಹಾರದ ಭರವಸೆಯನ್ನ ನೀಡುತ್ತಿದ್ದಾರೆ ಹೊರತು ಕಾರ್ಯರೂಪಕ್ಕೆ ತರಲು ಮುಂದಾಗ್ತಾ ಇಲ್ಲ ಎಂದು ಟೀಕಿಸಿದ್ದಾರೆ. ನಿವೇಶನಕ್ಕಾಗಿ ಕಾಯ್ದಿರಿಸಿದ ಜಾಗದಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿ ತಯಾರಿಸಿ ಹಕ್ಕುಪತ್ರ ವಿತರಿಸುವವರೆಗೆ ಫೆಬ್ರವರಿ 27ರಿಂದ ತಾಲೂಕಾ ಪಂಚಾಯಿತಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯದರ್ಶಿ ಶಿವಪ್ಪ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಕ್ಕಿ, ಪ್ರಜಾಪ್ರಭ ಟಿವಿ, ಮೂಡಿಗೆರೆ. ಯಾರೋ ಅಕ್ರಮವಾಗಿ ಸರ್ಕಾರಿ ಜಾಗವನ್ನ ಖಾತೆ ಮಾಡಿಸ್ಕೊಂಡಿದ್ರು, ಅದನ್ನ ದೇಶೀಯರ ಗಮನಕ್ಕೆ ತಂದು ಚಳವಳಿ ಮಾಡಿ ಅದನ್ನು ವಜಾ ಮಾಡಿಸಿ ಆ ಜಾಗವನ್ನು ನಿವೇಶನ ಕಾಯ್ದಿರಿಸಬೇಕಂತ ಬೇಡಿಕೆ ಇಟ್ಟು ಸರ್ವೆ ಮಾಡಿ ವಜಾ ಮಾಡಿಸಿದ್ವಿ. ವಜಾ ಮಾಡಿ ಅದನ್ನ ಜಾಗದ ನಿವೇಶನ ಕಾಯ್ದಿರಿಸಬೇಕಂತೇಳಿ ತಾಲೂಕು ಪಂಚಾಯತಿಯಿಂದ ರೆಗ್ಯುಲೇಷನ್ ಮಾಡಿಸಿ ತಾಲೂಕು ಕಚೇರಿಗೆ ಕಳಿಸ್ಕೊಟ್ಟಿದ್ವಿ. ಸರ್ವೆ ಆಗಿದೆ, ಅದರ ಪಂಚಾಯತಿ ಹ್ಯಾಂಡ್ ಓವರ್ ಆಗಿಲ್ಲ. ಎರಡನೇದು ಏನಾಗಿದೆ ಅಂದ್ರೆ ಮಣ್ಣಿಕೆರೆ ಗೋಣಿಬೀಡು ಪಂಚಾಯತಿ ಪಕ್ಕದಲ್ಲೇ ಜಾಗ ಒಂದು 3 ಎಕರೆ ಜಾಗ ಇದೆ. ಅದು ನಿವೇಶನಕ್ಕೆ ಕಾಯ್ದೆ ಜನ ಕಳೆದ ವರ್ಷ ಇವರು ಮಂಜೂರು ಮಾಡಲ್ಲ ಅಂತೇಳಿ ಮನೆ ಕಟ್ಟಲಿಕ್ಕೆ ಅಂತ ಹೋದ್ರು. ಆವಾಗ ಪಂಚಾಯತಿ ಆಡಳಿತ ವ್ಯವಸ್ಥೆ ತಾಲೂಕು ವ್ಯವಸ್ಥೆ ಬಂದು ನಾವು 1 ತಿಂಗಳೊಳಗಡೆ ಫಲಾನುಭವಿಗಳ ಪಟ್ಟಿನ ಪರಿಶೀಲನೆ ಮಾಡಿ ಹಾಕಿ ನಿಮ್ಗೆ ಹಕ್ಕುಪತ್ರ ಬರುವಂಗೆ ಸರ್ಕಾರಿ ಕಳಿಸ್ಕೊಡ್ತೀವಿ. ಇದುವರೆಗೂ ಸಾಧ್ಯ ಆಗಿಲ್ಲ. ಈಗ ಸಮಸ್ಯೆ ಏನಾಗಿದೆ ಅಂದರೆ ಆ ಜಾಗದಲ್ಲಿ ಪ್ರಭಾವ ವ್ಯಕ್ತಿಗಳು 2 ಜನ ಮನೆ ಕಟ್ಟಿದ್ದಾರೆ. ಮನೆ ತೆರವು ಮಾಡ್ಲಿಕ್ಕೆ ಆಗ್ತಿಲ್ಲ, ಅವ್ರಿಗೆ ಆಸ್ತಿ ಇದೆ, ಜಮೀನಿದೆ, ಎಲ್ಲ ಇದೆ. ಇದನ್ನು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅದನ್ನು ತೆರವು ಮಾಡಲಿಲ್ಲ. ತೆರವು ಮಾಡ್ತು ಅಂತೇಳಿ ಇದರಲ್ಲಿ ಗೋಣಿಬೀಡು ಪಂಚಾಯತಿಯ PDO ಕೈವಾಡ ಇದೆ. ಸೊ ಹಾಗಾಗಿ ಈ ಸಮಸ್ಯೆ ಬಗೆಹರಿಸ್ತಿಲ್ಲ. ಇವೆರಡೂ ವಿಷಯಗಳ ಆಧಾರದ ಮೇಲೆ ನಾವು ಶುಕ್ರವಾರ 27ನೇ ತಾರೀಕು ತಾಲೂಕ್ ಪಂಚಾಯತಿ ಕಚೇರಿ ಎದುರು ಅನಿರ್ದಿಷ್ಟ ಧರಣಿ ಕಾರ್ಯಕ್ರಮಗಳನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಅಲ್ಲಿ ಏನು ತೀರ್ಮಾನ ಆಗ್ತದೆ, ಇನ್ನು ಗೋಣಿಬೀಡು ಪಂಚಾಯತಿ ನಾವು ಅನಿವಾರ್ಯ ಭೂಮಿಗೆ ಹೋಗಿ ಮನೆ ಕಟ್ಟಿ ಹೋಗಬೇಕಾದಂಥ ಅನಿವಾರ್ಯತೆ ಇದೆ. ಇವರು ಮಂಜೂರು ಮಾಡೋದಿಲ್ಲ. ಈಗ ಪಂಚಾಯತಿ ಆಡಳಿತ ವ್ಯವಸ್ಥೆ ವಿಸರ್ಜನೆ ಆಗಿದೆ. ಈ ಇವರು PDOಗಳು ಮಾಡೋದಿಲ್ಲ. ಅನಿವಾರ್ಯ ಜನ ಯಾರೆಲ್ಲ ನಿವೇಶನ ರೈತರಿದ್ರು ಅವ್ರನ್ನ ಗುಡಿಸಲು ಹಾಕಿಸುವಂಥ ಕೆಲಸನ ವಸತಿಗಾಗಿ ಹೋರಾಟ ವೇದಿಕೆ ಮಾಡ್ತದೆ. ಒಂದು ಎರಡನೇದು ಹಳೆ ಮೂಡಿಗೆರೆ ಪಂಚಾಯತಿಗೆ ಏನಿದೆ, ಅವರು ಫಲಾನುಭವಿ ಪಟ್ಟಿ 48 ಜನರನ್ನು ಕಳಿಸ್ತೀವಂತ ಏನು ಮಾಡಿದ್ದಾರೆ, ದಾಖಲೆ ಪರಿಶೀಲನೆ ಆಗಿದ್ರು, ಅವರು ಕಳಿಸೋ ತನಕ ಕಳಿಸಿ ಡಾಕ್ಯುಮೆಂಟ್ಸ್ ಕೊಡೋ ತನಕ ನಾವು ಹೋರಾಟದಿಂದ ಹಿಂದೆ ಸರಿಯಲ್ಲ. ಅನಿರ್ದಿಷ್ಟ ಧರಣಿಯನ್ನು ಆ ಕಾರ್ಯಕ್ರಮ ಮಾಡ್ತೀವಿ. ನಿವೇಶನ ಕಟ್ಟಿದ್ದೀವಿ ಅಂತೇಳಿ ಒಂದು ದೊಡ್ಡ ಸಂಘರ್ಷಣ ಆಯಿತು, ರಾಜಕೀಯ ಸಂಘರ್ಷ ಚರ್ಚೆಗಳಾಯಿತು. 100 ಎಕರೆ ನಮಗೆ ಚಂದ್ರಲೋಕದಲ್ಲಿ ಬೇಡ, ಚಂದ್ರಲೋಕದಲ್ಲಿ ಇಟ್ಟಿರ್ಬೋದು, ಭೂಲೋಕದಲ್ಲಿ ಭೂಮಿ ಇಲ್ಲ ಅಂತೇಳಿ ಒಂದು ಹೋರಾಟಗಳು ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ದೊಡ್ಡ ಸುದ್ದಿ ಆಯಿತು. ಅದು ಇದುವರೆಗೂ 100 ಎಕರೆನಲ್ಲಿ ಎಲ್ಲೋ 2-3 ಪಂಚಾಯತಿ ಕೇಳಿದ್ವಿ. ಇಂದ್ರೋಳಿ ಪಂಚಾಯತಿ, ಮಾಕೋನಹಳ್ಳಿ ಪಂಚಾಯತಿ 2 ಕಡೆ ವರ್ಕ್ ಆಗಿದೆ ಅಂತ ಬಿಟ್ಟರೆ ಇಲ್ಲಿ ತನಕ ನಿವೇಶನ ಮಾತೇ ಇಲ್ಲ. ಹೌದಾ? ಈಗ ಶ್ರೀಮಂತರ ಭೂಮಿಗೆ ಸಂಬಂಧಪಟ್ಟಂತೆ ಈಗ ಎಲ್ಲ ಹೋರಾಟದ ಪ್ರತಿಫಲವಾಗಿ ಎಲ್ಲ ಮಂಜೂರಾತಿಗಳು ಬಂದಾಗಿದೆ. ಯಾವುದೇ 53, 57 ಕಮಿಟಿ ಸರ್ಕಾರದ ಆದೇಶ ಪ್ರಕಾರ ಯಾವುದು ಮಂಜೂರಾಗ್ತದೆ, ಅಕ್ರಮಗಳು ನಡೆದಿದೆ. ಸೊ ಆದರೆ ನಿವೇಶನಕ್ಕೆ ಸಂಬಂಧಪಟ್ಟ ಕೆಲಸ ಸರ್ಕಾರದ ಸುತ್ತೋಲೆಯಲ್ಲಿ ಇದೆ. ನಿವೇಶನ ಬಿಟ್ಟು ಉಳಿದ ಕೆಲಸ ಯಾವುದು ಮಾಡಬಾರ್ದು, ಜಾಗ ಭೂಮಿಗೆ ಸಂಬಂಧಪಟ್ಟದ್ದು. ಅದು ಮೂಡಿಗೆರೆಯಲ್ಲಿ ಒಂದು ಆಗ್ತದೆ. ಶಾಸಕರ ಗಮನಕ್ಕೆ ಹೋದಾಗ ಏನು ಹೇಳ್ತಾರೆ, ನಾವು ಮಾಡ್ತೀವಿ, ನಾವು ಅದಕ್ಕೆ ಹಕ್ಕುಪತ್ರನ ಪಂಚಾಯತ್ ಮಾಡಿದ ಮೇಲೆ ನಾವು ಉಳಿದ ಕೆಲಸಗಳು ಮಾಡ್ತೀವಿ. ಶಾಸಕರು ಎಲ್ಲ ಅಧಿಕಾರಿಗಳ ಸಂಘ ಸಂಸ್ಥೆಗಳ ಸಭೆ ಕರೆದು ಚರ್ಚೆ ಮಾಡಿ
ಯಾವ್ಯಾವ ಪಂಚಾಯತಿಯಲ್ಲಿ ಏನು ಸಮಸ್ಯೆ ಇದೆ, ಯಾವೆಲ್ಲ ಸಂಘಟನೆಗಳು ಜನಪರವಾಗಿ ನಿವೇಶನಕ್ಕಾಗಿ ಹೋರಾಟಗಳು ಮಾಡ್ತಾ ಇದ್ದಾರೆ, ಅವರ ಅಹವಾಲುಗಳನ್ನು ಸ್ವೀಕರಿಸಿ ಅಧಿಕಾರಿಗಳ ಮುಂದೆ ಒಂದು ಸಲಹೆ ಕೊಟ್ಟು ಸಮಸ್ಯೆ ಬಗೆಹರಿಸಿ ಮುಂದಾಗಬೇಕು. ಆ ಕೆಲಸ ಮಾಡ್ತಾ ಇಲ್ಲ ಅವರಿಗೆ. ಈ ಮೂಡಿಗೆರೆಯ ಏನು ನಿವೇಶನ ರೈತರು ನಿರ್ಗತಿಕರು ಏನಿದ್ದಾರೆ ಅವ್ರ ಬಗ್ಗೆ ಆಸಕ್ತಿನೇ ಕಡಿಮೆ ಆಗಿದೆ. ಮೂಡಿಗೆರೆ ಇದು ನನ್ನ ಪ್ರಕಾರ ಇವಾಗ ನೋಡಿದಾಗ ಮೂಡಿಗೆರೆ ಅಭಿವೃದ್ಧಿ ಒಂದು ಕಡೆ ಅವ್ರಿಗೆ ಹೊಸದಾಗಿ ಆಯ್ಕೆ ಆಗಿರೋ ಎಲ್ಲ ಸಮಸ್ಯೆಗಳು ಅವ್ರ ತಲೆ ಮೇಲೆ ಇರಂಗಿಲ್ಲ, ನಿಜ. ಆದ್ರೆ ಮಾತಾಡಿದಾಗ ನಡ್ಕೊಳ್ಬೇಕು. ನಾನು ನಿವೇಶನ ಹಂಚಿದ್ದೀನಿ ಅಂತ ಬಹಿರಂಗ ಹೇಳಿದ್ರು, ಅಂಬೇಡ್ಕರ್ ಜಯಂತಿ ಹೇಳಿದ್ರು, ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಜನವರಿ 26 ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅದನ್ನೇ ಹೇಳಿದ್ರು. ಯಾವಾಗ ಇವ್ರು ಮಾಡೋದು? 2 ವರ್ಷ 3 ವರ್ಷ ಮುಗಿದು ಬಂದಿದೆ. ನಾವು ಕೇಳೋದೇನೆಂದ್ರೆ ಮೂಡಿಗೆರೆಯ ಈ ಜ್ವಲಂತ ನಿವೇಶನ ಸಮಸ್ಯೆಗೆ ಪರಿಹಾರ ಯಾವಾಗ, ಮುಕ್ತಿ ಯಾವಾಗ? ನೀವು ಮಾಡೋರು ಇಲ್ವಾ ಶಾಸಕರಿಗೆ? ಇದನ್ನು ಕೂಡ ನಾಡಿದ್ದು ಅವ್ರಿಗೂ ಮನವಿ ಪತ್ರ ಮಾಡೋದಿದೆ. ಈ ಸಮಸ್ಯೆ ಬಗೆಹರಿದು ಹೋದ್ರೆ ಶಾಸಕರ ಮನೆ ಮುಂದೆನೇ ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ನಮಗೆ ಬರ್ತದೆ. ಪಂಚಾಯತಿಯವರು ತಾಲೂಕು ಆಡಳಿತ ವ್ಯವಸ್ಥೆ ಮಾಡದೆ ಹೋದ್ರೆ ಅನಿವಾರ್ಯ ಶಾಸಕರ ಮನೆ ಮುಂದೆ ಅಥವಾ ಶಾಸಕರನ್ನ ಗೆರವು ಮಾಡಿ ನೀವು ಹೋರಾಟಗಳನ್ನು ಮಾಡಬೇಕಾದಂಥ ಪರಿಸ್ಥಿತಿ ಮೂಡಿಗೆರೆಗೆ ಬಂದಿದೆ ಅಂತ ನಾವು ಭಾವಿಸ್ತೀವಿ. ಸೊ ಆ ಕಾರಣ ಈ ಮಾಹಿತಿಯನ್ನು ಹಂಚಿಕೊಳ್ಳಿ.